ನಮಸ್ಕಾರ. ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ನ ಸಿಇಒ ಮತ್ತು ಕೌನ್ಸಿಲರ್. ಇವತ್ತಿನ ವಿಷಯ ಗರ್ಭ ಸಂಸ್ಕಾರ ಅಂದರೆ ಏನು? ಈ ಗರ್ಭ ಸಂಸ್ಕಾರ ಅಂತಂದರೆ ಒಂದು ಗರ್ಭಿಣಿ ಅಂದರೆ ಮಗು ಹೊಟ್ಟೆಯಲ್ಲಿ ಇರುವಾಗ ನಾವು ಯಾವ ರೀತಿಯಾದಂಥ ಆಲೋಚನೆಗಳನ್ನು ಮಾಡ್ತೀವಿ, ಯಾವ ರೀತಿಯಾದಂಥ ಧಾರ್ಮಿಕವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿವಿ ಮತ್ತು ಯಾವ ರೀತಿಯಾದಂಥ ಸ್ಪಿರಿಚುವಲ್ ಜ್ಞಾನವನ್ನು ನಾವು ತಗೊಳ್ತಾ ಇದ್ದೀವಿ. ಶ್ಲೋಕ ಆಯಿತು, ಭಜನೆ ಆಯಿತು, ತಿನ್ನೋ ಆಹಾರ ಆಗಿರಬಹುದು ಅಥವಾ ಎನ್ವಿರಾನ್ಮೆಂಟ್ ಆಗಿರಬಹುದು, ಮಲಗುವ ಸ್ಥಿತಿ ಆಗಿರ್ಬೋದು, ಯಾವ ರೀತಿಯನ್ನು ನಾವು ಪಾಸಿಟಿವ್ ಆಗಿ ತಗೊಳ್ತೀವಿ ಅದೇ ರೀತಿ ಮಗುಗೂ ಬರುತ್ತೆ ಅನ್ನೋದೇ ಒಂದು ಗರ್ಭ ಸಂಸ್ಕಾರ. ಅದಕ್ಕೇನು ಪ್ರಾಪರ್ ಆಗಿ ಆದಂತಹ ಒಂದು ಕೋರ್ಸ್ ತಗೋಬೇಕಂತ ಅವಶ್ಯಕತೆ ಇಲ್ಲ. ನಾವು ಮಾಡುವಂತಹ ವಿಚಾರಗಳು ಪಾಸಿಟಿವ್ ಆಗಿದ್ದರೆ ಅದು ಪಾಸಿಟಿವ್ ಆಗಿ ಕನ್ವರ್ಷನ್ ಆಗುತ್ತೆ ಅಂತ ಅನ್ನೋದು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಅಭಿಮನ್ಯುನ ತಾಯಿ ಸುಭದ್ರ ಅಭಿಮನ್ಯುವಿನ ಹೊಟ್ಟೆಯಲ್ಲಿ ಇರಬೇಕಾದ್ರೆ ಗರ್ಭ ಸಂಸ್ಕಾರ ಅನ್ನೋದು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿತ್ತು. ಯಾಕೆ ಅಂತಂದರೆ ಆಗ ಈ ಕೌರವರಿಗೂ ಪಾಂಡವರಿಗೂ ಒಂದು ಯುದ್ಧ ಆಯಿತು. ಆ ಯುದ್ಧದಲ್ಲಿ ಆ ಚಕ್ರವ್ಯೂಹನ ಭೇದಿಸೋದು ಅಥವಾ ಅದನ್ನು ಹೊಡೆದು ಹೋಗೋದು ಕೇವಲ ಕೃಷ್ಣಗೆ ಮತ್ತು ಅರ್ಜುನಗೆ ಮತ್ತು ಬಲರಾಮಗೆ ಮಾತ್ರ ಗೊತ್ತಿರುತ್ತು. ಆದರೆ ಅವರು ಯಾವುದೋ ಒಂದು ಕಾರಣಕ್ಕಾಗಿ ಅಥವಾ ಒಂದು ಯುದ್ಧ ಮಾಡಲಿಕ್ಕೆ ಅವರು ಔಟ್ಸೈಡ್ ಹೋದಾಗ ಅಲ್ಲಿ ಯಾರಿಗೂ ಆ ಜ್ಞಾನ ಗೊತ್ತಿರಲಿಲ್ಲ. ಧರ್ಮರಾಯ ಮತ್ತು ಭೀಮಸೇನ ಏನಪ್ಪ ಮಾಡೋದು, ಈಗ ನಮಗೆ ಈ ವಿದ್ಯೆ ಗೊತ್ತಿಲ್ಲ, ಅದನ್ನು ಹೇಗೆ ಮಾಡೋದು, ಚಕ್ರವ್ಯೂಹನ ಹೇಗೆ ಭೇದಿಸೋದು, ಹೇಗೆ ಇವ್ರ ಜೊತೆಗೆ ಯುದ್ಧ ಮಾಡೋದು ಅಂತ ಗೊತ್ತು. ಬರೀ 18 ಅಥವಾ 19 ವರ್ಷ ಇರುವಂತಹ ಅಭಿಮನ್ಯು ಹೇಳ್ತು, ಯಾಕೆ ದೊಡ್ಡಪ್ಪ ನನ್ನ ಮೇಲೆ ಶಂಕೆನೆ, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವೇ, ನಾನು ಮಾಡೋಕ್ಕೆ ಆಗೋದಿಲ್ವೇ ಅಂತ ಹೇಳ್ತು. ನೀನೆಲ್ಲಿಂದ ಮಾಡುತ್ತೆ ಮಗು, ನೀನು ಇನ್ನೂ ಚಿಕ್ಕೋನು ಅಂತ ಹೇಳಿದಾಗ ನನಗೆಲ್ಲ ಗೊತ್ತು. ನನಗೆ ಅಮ್ಮನ ಹೊಟ್ಟೆಯಲ್ಲಿ ಇರಬೇಕಾದ್ರೆ ಮಾಮನಾದಂತಹ ಶ್ರೀಕೃಷ್ಣ ಎಲ್ಲ ಚಕ್ರವ್ಯೂಹದ ಬಗ್ಗೆ ಹೇಳಿದಾಗ ನಾನೆಲ್ಲನೂ ಕೇಳಿದ್ದೇನೆ, ನನಗೆ ಗೊತ್ತು. ಎಲ್ಲರ ಆಶೀರ್ವಾದ ತಗೊಂಡು ಚಕ್ರವ್ಯೂಹನ್ನ ಭೇದಿಸಿ ಅದನ್ನು ಅಭಿಮನ್ಯು ಹೋಗುವುದು ಮಾತ್ರ ಗೊತ್ತಿತ್ತು, ಆದರೆ ಅದನ್ನು ಹೊರಗಡೆ ಬರೋದು ಗೊತ್ತಿರಲಿಲ್ಲ. ಅಂದರೆ ಈ ಗರ್ಭದಲ್ಲಿ ಇರುವಾಗಲೇ ಈ ಅಭಿಮನ್ಯು ಈ ಚಕ್ರವ್ಯೂಹನ್ನ ಭೇದಿಸೋದ ಜ್ಞಾನ ಕಳೆದಿತ್ತು. ಈಗ ನಾನು ಗರ್ಭಿಣಿ ಸ್ತ್ರೀಯರಿಗೆ ಹೇಳೋದೇನು ಅಂತಂದರೆ, ಯಾವುದೇ ನೆಗೆಟಿವ್ ಥಿಂಕ್ ಮಾಡಲಾರ್ದೆ ಪಾಸಿಟಿವ್ ಥಿಂಕ್ ಮಾಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ಳಿ. ನೀವು ಚಿಂತೆನ ಮಾಡಿದಾಗ ಅದ್ರ ಬಗ್ಗೆ ಮಗು ಏನಾಗುತ್ತೆ ಏನಿಲ್ಲ, ಮುಂದೆ ಇಂಥ ಎನ್ವಿರಾನ್ಮೆಂಟಲ್ಲಿ ಇದ್ದೀನಿ, ನೆಗೆಟಿವ್ ಆಗಿದ್ದೀನಿ, ಅಥವಾ ಜಗಳ ಮಾಡ್ತಾ ಇದ್ದೀನಿ, ಅತ್ತೆ ಸರಿಗಿಲ್ಲ ಅಥವಾ ಗಂಡ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನನಗೆ ಅದು ಇಲ್ಲ ಇದು ಇಲ್ಲ ಅನ್ನೋದಕ್ಕಿಂತ ಆ ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆಯೋ ಅದರಲ್ಲಿ ಸಂತೋಷವಾಗಿರೋದನ್ನು ಕಳ್ಕೊಳ್ಳಿ. ಏನಿದೆಯೋ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಉತ್ತಮವಾದ ಆರೋಗ್ಯ ಜೊತೆಗೆ ಆರೋಗ್ಯಕರವಾದಂತಹ ತಿಂಡಿಗಳನ್ನು, ತಿನಿಸುಗಳನ್ನು, ಆಹಾರವನ್ನು ತೆಗೆದುಕೊಂಡು ಯಾವಾಗಲೂ ಮೆಡಿಟೇಷನ್ ಮಾಡ್ತಾ ಇರಿ. ನಿಮ್ಮ ಮಗುವಿನ ಜೊತೆಗೆ ಮಾತಾಡ್ತಾ ಇರಿ. ಏನು ಚಿಂತಿಸಬೇಡ, ನಾನು ನಿಮ್ಮಮ್ಮ ಇದ್ದೀನಿ, ನಿನ್ನ ನೋಡ್ಕೊಳ್ತೀನಿ ಅನ್ನೋ ಒಂದು ಮಾರಲ್ ಸಪೋರ್ಟ್ ಆಗಿರ್ಬೋದು. ಈ ಮಗು ಅಂತ ಒಳಗಡೆ ಇದ್ದಾಗ ನಿಮ್ಮ ಮಗು ಆಗಿರಬಹುದು, ಅಂದರೆ ನಿಮ್ಮದೇ ನೀವೇ ಬಯಾಲಜಿಕಲ್ ಫಾದರ್ ಬಯಾಲಜಿಕಲ್ ಮದರ್ ಆಗಿರಬಹುದು, ಅಥವಾ ಡೋನಾರ್ ಎಗ್ಗು ಅಥವಾ ಡೋನಾರ್ ಸ್ಪರ್ಮ್ ಆಗಿರಬಹುದು, ಅಥವಾ ಯಾವುದೇ ಸರೊಗೆಸಿಗ ಆಗಿರಬಹುದು. ನೀವು ಹೊಟ್ಟೆಯಲ್ಲಿ ಇರುವಾಗ ಯಾವ ರೀತಿಯಾದಂಥ ಆಲೋಚನೆಗಳನ್ನು, ಯಾವ ರೀತಿಯಾದಂಥ ಅನುಭವಗಳನ್ನು ನೀವು ಪಡ್ಕೊಳ್ತಾ ಇದ್ದೀರಿ, ಅಥವಾ ಯಾವ ರೀತಿಯಾದಂಥ ಎನ್ವಿರಾನ್ಮೆಂಟ್ ಇದೆ ಅನ್ನೋದು ಬಹಳ ಪ್ರಾಮುಖ್ಯ ಇರುತ್ತೆ ವಿನಃ ಬೇರೆ ಯಾವುದೇ ಪ್ಯಾರಾಮೀಟರ್ಸ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಮರಿಬೇಡಿ. ಸೊ ಗರ್ಭ ಸಂಸ್ಕಾರ ಅಂದರೆ ಇಷ್ಟೇ, ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಲೈಫ್ ಸ್ಟೈಲ್. ಥ್ಯಾಂಕ್ ಯು.